ಮಿತ್ರರೇ ನಮಸ್ಕಾರ. ಮಿತ್ರರೇ, ಅನೇಕರು ಕಮೆಂಟ್ ಹಾಕ್ತಾ ಇದ್ರು, ಅಮೆರಿಕದಲ್ಲೇನೋ ಸಿಕ್ಕಾಪಟ್ಟೆ ಬೆಂಕಿ ಬಿದ್ದಿದೆ ಅಂತಲ್ಲ, ಕಾಡ್ಗಿಚ್ಚಿಗೆ ಇಡೀ ಅಮೆರಿಕ ನಲುಗಿದೆ ಎನ್ನುವಂತಹ ಸುದ್ದಿ ಬರ್ತಾ ಇದೆ, ಆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ. ಮಿತ್ರರೇ, ಅಮೆರಿಕದಲ್ಲಿ ಆದಂತಹ ಅತ್ಯಂತ ಘೋರ ದುರಂತದ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇವತ್ತು ಅಮೆರಿಕ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಏನು ಬರುತ್ತೆ? ವಿಶ್ವದಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಹ ದೇಶ ಅಮೆರಿಕ, ಎಲ್ಲದಕ್ಕೂ ಕೂಡ ಮಾದರಿ. ಅವರಿಗಿಂತ ಮುಂದುವರೆದಂಥವ್ರು ಇನ್ಯಾರೂ ಕೂಡ ಇಲ್ಲ. ಅಷ್ಟು ಸಮೃದ್ಧವಾಗಿರುವಂತಹ ದೇಶ ಅಂತ ನಮಗನ್ಸುತ್ತೆ. ಅಂತಹ ಅಮೆರಿಕ ಇವತ್ತು ಒಂದು ಕಾಡ್ಗಿಚ್ಚಿಗೆ ನಲುಗಿ ಹೋಗಿದೆ. ಅವರಿಗೆ ಬೆಂಕಿ ನಂದಿಸೋದಕ್ಕಾಗ್ತಾ ಇಲ್ಲ. ಜನವರಿ 7ನೇ ತಾರೀಕು ಆರಂಭವಾದಂತಹ ಕಾಡ್ಗಿಚ್ಚು ಇವತ್ತು ಅಮೆರಿಕದ ಆರ್ಥಿಕ ರಾಜಧಾನಿಯಾದಂತಹ ಕ್ಯಾಲಿಫೋರ್ನಿಯಾವನ್ನ ಸುಟ್ಟು ಕರಕಲು ಮಾಡ್ತಾ ಇದೆ, ಭಸ್ಮ ಮಾಡ್ತಾ ಇದೆ. ಅಮೆರಿಕದ ಎಕಾನಮಿ ಶೇಕ್ ಆಗಿ ಹೋಗಿದೆ. ಕೇವಲ ಮಿತ್ರರೇ, ಜನವರಿ 7ರಂದು ಆರಂಭವಾದಂತಹ ಈ ಕಾಡ್ಗಿಚ್ಚಿನಲ್ಲಿ ಈವರೆಗೆ 12 ಲಕ್ಷ ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿಗಳು ಸುಟ್ಟು ಕರಕಲಾಗಿ ಹೋಗಿದೆ. 24 ಜನ ಸಾವಿಗೀಡಾಗಿದ್ದಾರೆ. ಹಾಗಾದ್ರೆ ಈ ಕಾಡ್ಗಿಚ್ಚಿಗೆ ಏನ್ ಕಾರಣ? ಯಾಕೋಸ್ಕರವಾಗಿ ಈ ಕಾಡ್ಗಿಚ್ಚು ಆರಂಭವಾಯಿತು? ಪ್ರಕೃತಿ ಸಹಜವಾಗಿ ಆರಂಭವಾದಂತಹ ಕಾಡ್ಗಿಚ್ಚ ಅಥವಾ ಮಾನವನ ಕಾರಣದಿಂದಾಗಿ ಈ ಕಾಡ್ಗಿಚ್ಚು ಇಷ್ಟೊಂದು ವ್ಯಾಪಿಸ್ತಾ ಇದೆಯಾ? ಇದರ ಮೂಲ ಏನು? ಯಾಕೋಸ್ಕರವಾಗಿ ಅಮೆರಿಕಾಗೆ ಈ ಬೆಂಕಿಯನ್ನು ನಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇದು ಅಮೆರಿಕದ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ? ಇದಕ್ಕೂ ಬೈಡನ್ ಸರ್ಕಾರಕ್ಕೂ ಏನಾದರೂ ಸಂಬಂಧ ಇದೆಯಾ? ಅಥವಾ ಟ್ರಂಪ್ ಬರೋದ್ರಿಂದಾಗಿ ಈ ಕಾಡ್ಗಿಚ್ಚು ಆರಂಭವಾಯಿತಾ? ಆ ರೀತಿಯ ಚರ್ಚೆಗಳು ಕೂಡ ನಡೀತಾ ಇದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಅಮೆರಿಕದ ಕ್ಯಾಲಿಫೋರ್ನಿಯಾ ಅನ್ನುವಂಥದ್ದು ಒಂದು ರಾಜ್ಯ. ಆ ಕ್ಯಾಲಿಫೋರ್ನಿಯಾದಲ್ಲಿ 2 ಪ್ರಮುಖವಾದಂತಹ ನಗರಗಳಿದೆ. ಒಂದು ಸ್ಯಾನ್ ಫ್ರಾನ್ಸಿಸ್ಕೋ, ಇನ್ನೊಂದು ಲಾಸ್ ಏಂಜಲೀಸ್. ಎರಡೂ ಕೂಡ ವಿಶ್ವವಿಖ್ಯಾತ ನಗರಗಳು. ಇವತ್ತು ನಾವು ಮುಂಬೈಯನ್ನ ಈ ದೇಶದ ಆರ್ಥಿಕ ರಾಜಧಾನಿ ಅಂತ ಕರಿತೀವಿ. ಯಾಕೋಸ್ಕರವಾಗಿ? ಭಾರತದ GDPಗೆ ಅತಿ ಹೆಚ್ಚು ಕೊಡುಗೆ ಕೊಡುವಂತಹದ್ದೇ ಮುಂಬೈ. ಹೀಗಾಗಿ ಮಹಾರಾಷ್ಟ್ರಕ್ಕೆ ತನ್ನದೇ ಆದಂತಹ ಸ್ಥಾನಮಾನ ಇದೆ. ಮಹಾರಾಷ್ಟ್ರದಲ್ಲಿ ಏನೋ ವ್ಯತ್ಯಾಸ ಆಯಿತು ಅಂತಂದ್ರೆ ದೇಶದ GDPಯ ಮೇಲೆ ಹೊಡೆತ ಬೀಳುತ್ತೆ ಅಂತ ನಾವು ನಿರೀಕ್ಷೆ ಮಾಡಿರ್ತೀವಿ. ಅದೇ ರೀತಿಯಾಗಿ ಆಗುತ್ತೆ ಕೂಡ. ಹೀಗೆ ಅಮೆರಿಕದಲ್ಲೂ ಕೂಡ ಸ್ಯಾನ್ ಫ್ರಾನ್ಸಿಸ್ಕೋ ರಾಜ್ಯ ಏನಿದೆ, ಅಮೆರಿಕದ GDPಗೆ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಕೊಡುವಂತಹ ರಾಜ್ಯ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಈ ಸ್ಯಾನ್ ಫ್ರಾನ್ಸಿಸ್ಕೋ ಒಂದು ರಾಜ್ಯ ಇದೆಯಲ್ಲ, ಇದರ ಓವರ್ ಆಲ್ GDP ಬಂದು $4 ಟ್ರಿಲಿಯನ್. ಎಷ್ಟು ಮಿತ್ರರೇ? $4 ಟ್ರಿಲಿಯನ್. ಭಾರತದ GDPಗೆ ಸರಿಸಮವಾದಂತಹ ರಾಜ್ಯ ಈ ಕ್ಯಾಲಿಫೋರ್ನಿಯಾ. ಈ ಕ್ಯಾಲಿಫೋರ್ನಿಯಾದಲ್ಲೇ ಈಗ ಅಗ್ನಿ ಅನಾಹುತ ಸಂಭವಿಸಿರುವಂತದ್ದು, ಅಂದ್ರೆ ಕಾಡ್ಗಿಚ್ಚು ಶುರುವಾಗಿರುವಂತದ್ದು. ಈ ಒಂದು ಕಾಡ್ಗಿಚ್ಚಿನಿಂದಾಗಿ ಈವರೆಗೆ $150 ಬಿಲಿಯನ್ ನಷ್ಟು ನಷ್ಟ ಆಗಿದೆ. ಅಂದ್ರೆ ಒಟ್ಟಾರೆ ಕ್ಯಾಲಿಫೋರ್ನಿಯಾದ GDPಯಲ್ಲಿ 4% ಈಗಾಗಲೇ ಸುಟ್ಟು ಕರಕಲಾಗಿ ಹೋಗಿದೆ. ಇದಿಷ್ಟಕ್ಕೆ ನಿಲ್ಲುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಇವತ್ತು ಈಗ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡುವಂತಹ ಈ ಸಂದರ್ಭದಲ್ಲೂ ಕೂಡ ಬೆಂಕಿ ಉರಿತಾ ಇದೆ. ಅದನ್ನ ನಂದಿಸೋದಕ್ಕೆ, ಅದನ್ನ ತಹಬದಿಗೆ ತರೋದಕ್ಕೆ ಅಮೆರಿಕದ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಈ ಕಾಡ್ಗಿಚ್ಚನ್ನು ನಂದಿಸೋದಕ್ಕೋಸ್ಕರವಾಗಿ ಇಡೀ ಅಮೆರಿಕ ಒಂದಾಗಿ ಹೋರಾಟವನ್ನು ನಡೆಸ್ತಾ ಇದೆ. ಅದಕ್ಕೆ ಬೇಕಾದಂತಹ ಕ್ರಮವನ್ನು ವಹಿಸ್ತಾ ಇದೆ. ಪಕ್ಕದ ದೇಶಗಳು ಕೂಡ ಸಹಾಯವನ್ನು ಮಾಡ್ತಾ ಇದೆ. ಕೆನಡಾದಿಂದ ಸಹಾಯ ಬರ್ತಾ ಇದೆ, ಮೆಕ್ಸಿಕೋದಿಂದ ಸಹಾಯ ಬರ್ತಾ ಇದೆ. ಎಲ್ಲರೂ ಟ್ರೈ ಮಾಡಿದ್ರೂ ಕೂಡ ಬೆಂಕಿ ತಹಬದಿಗೆ ಬರ್ತಾ ಇಲ್ಲ. ಒಂದು ನಗರವೇ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ. ಯಾಕೆ ಹೀಗಾಯ್ತು? ಇದಕ್ಕೇನಾದ್ರೂ ಕಾರಣ ಇದೆಯಾ? ನೈಸರ್ಗಿಕವಾಗಿ ಹೀಗಾಗುತ್ತಾ ಕೇಳಿದ್ರೆ ಮಿತ್ರರೇ, ಅಮೆರಿಕದಲ್ಲಿ ಕಾಡ್ಗಿಚ್ಚೇನು ಹೊಸತಲ್ಲ. ಯಾಕಂದ್ರೆ 2020ರಲ್ಲೂ ಕೂಡ ಅಮೆರಿಕದಲ್ಲಿ ದೊಡ್ಡ ಕಾಡ್ಗಿಚ್ಚು ಸಂಭವಿಸಿತ್ತು. ಅಪಾರ ಪ್ರಮಾಣದ ನಷ್ಟ ಆಗಿತ್ತು. ಆದ್ರೆ ಈ ಪರಿಯಾಗಿ ಆಗಿರಲಿಲ್ಲ. ಆಗ ಕಾಡ್ಗಿಚ್ಚಿಗೆ ಏನ್ ಕಾರಣ ಅಂತ ಅಮೆರಿಕ ಕಂಡುಕೊಳ್ತು ಅಂತಂದ್ರೆ, ಮಿಂಚು ಬರುತ್ತಲ್ಲ, ಮಳೆ ಬರುವಂತಹ ಸಂದರ್ಭದಲ್ಲಿ ಮೋಡ ಆಗುತ್ತೆ. ಆ ಮೋಡದ ವೇಳೆ ಮಿಂಚು ಬರುತ್ತೆ. ಆ ಮಿಂಚು ಹೊಡೆದ ಕಾರಣದಿಂದಾಗಿ, ಅಂದ್ರೆ ನಾವು ಸಿಡಲ್ ಹೊಡಿತು ಅಂತೀವಲ್ಲ, ಆ ಕಾರಣದಿಂದಾಗಿ ಮರಗಳಲ್ಲಿ ಬೆಂಕಿ ಉತ್ಪತ್ತಿ ಆಗುತ್ತೆ. ಕೆಲವೊಮ್ಮೆ ಕೇವಲ ಮಿಂಚು ಬಂದು ಬೆಂಕಿ ಉತ್ಪತ್ತಿಯಾಗಿ ಮಳೆ ಬಾರದಿದ್ದಂತಹ ಸಂದರ್ಭದಲ್ಲಿ ಅದು ಕಾಡಿನಲ್ಲಿ ಅಕ್ಕಪಕ್ಕ ವ್ಯಾಪಿಸೋದಕ್ಕೆ ಶುರುವಾಗುತ್ತೆ. ಅದು ಕಾಡ್ಗಿಚ್ಚಾಗಿ ಹಬ್ಬುವಂಥ ಸಾಧ್ಯತೆಗಳಿರುತ್ತೆ. 2020ರ ಕಾಡ್ಗಿಚ್ಚಿಗೆ ಮಿಂಚೆ ಕಾರಣ ಅಂತ ಅಮೆರಿಕ ಹೇಳಿತ್ತು. ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಮಾಡಿತ್ತು. ಆದ್ರೆ ಈ ಬಾರಿ ಮಿತ್ರರೇ, ಯಾವುದೇ ಮಿಂಚು ಇರಲಿಲ್ಲ, ಅಲ್ಲಿ ಮಳೆಯ ಸನ್ನಿವೇಶವೇ ಇರಲಿಲ್ಲ. ಇದ್ದಕ್ಕಿದ್ದಂತೆ ಕಾಡ್ಗಿಚ್ಚು ಆರಂಭವಾಗಿದೆ. ಅದು ಕೂಡ ಈ ಕ್ಯಾಲಿಫೋರ್ನಿಯಾದ 4 ಭಾಗಗಳಲ್ಲಿ ಕಾಡ್ಗಿಚ್ಚು ಆರಂಭ ಆಗಿರುವಂತಹದ್ದು. ಏಕಕಾಲದಲ್ಲಿ 4 ಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಎಲ್ಲೋ ಒಂದು ಕಡೆ ಕಾಡ್ಗಿಚ್ಚು ಆರಂಭವಾಯಿತು, ಅದು ನಂತರ ಹಬ್ಬುತ್ತಾ ಹೋಯಿತು ಅಂತೇನಿಲ್ಲ. ಬೇರೆ ಬೇರೆ ಲೊಕೇಶನ್, ಒಂದು ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ಗೆ 100 ಕಿಲೋಮೀಟರ್ ದೂರ ಇದೆ. ಅಷ್ಟೊಂದು ದೂರದಲ್ಲಿ ಮತ್ತೊಂದು ಕಾಡ್ಗಿಚ್ಚು ಆರಂಭವಾಗಿದೆ. ಈಗಲೂ ಕೂಡ 4 ಪ್ರದೇಶದಲ್ಲಿ ಬೆಂಕಿ ಉರಿತಾ ಇದೆ. ನಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಹೀಗಾಯ್ತು ಅಂತ ಅಮೆರಿಕ ಈಗ ದೊಡ್ಡ ಮಟ್ಟದ ತನಿಖೆಯನ್ನು ಆರಂಭಿಸಿದೆ. ಯಾಕೆಂದ್ರೆ ಅನೇಕ ಕಾರಣಗಳು ಅಮೆರಿಕಗೆ ಸಿಗ್ತಾ ಇದೆ. ರಾಜಕೀಯ ಉದ್ದೇಶಕ್ಕೋಸ್ಕರವಾಗಿ ಮನುಷ್ಯನೇ ಬೆಂಕಿ ಹಚ್ಚದ್ನ ಈ ಅನುಮಾನವೂ ಕೂಡ ಅಮೆರಿಕದ ಸರ್ಕಾರಕ್ಕೆ ಬರೋದಕ್ಕೆ ಶುರುವಾಗಿದೆ. ಮಿತ್ರರೇ, ಈ ಪ್ರಪಂಚದಲ್ಲಿ ಅತ್ಯಂತ ಕೆಟ್ಟ ಜೀವಿ ಅಂತ ಏನಾದ್ರಿದ್ರೆ ಅದು ಮನುಷ್ಯ. ಯಾಕಂದ್ರೆ ಮನುಷ್ಯ ಬುದ್ಧಿ ಇರುವಂತಹ ವ್ಯಕ್ತಿ. ಈಗ ನೀವು ಪ್ರಾಣಿಗಳನ್ನೇ ತೆಗೆದುಕೊಳ್ಳಿ. ಪ್ರಾಣಿಗಳು ದುರುದ್ದೇಶಪೂರ್ವಕವಾಗಿ ಯಾವುದೇ ಕೆಲಸ ಮಾಡೋದಿಲ್ಲ. ಈಗ ಹಾವು ಕಚ್ಚುತ್ತೆ ಅಂತಂದ್ರೆ ಅದೇನು ಉದ್ದೇಶಪೂರ್ವಕವಾಗಿ ನಿಮಗೆ ಬಂದು ಕಚ್ಚೋದಿಲ್ಲ. ಅದರ ಪ್ರಾಣ ರಕ್ಷಣೆಯ ವಿಚಾರ ಬಂದಾಗ ಮಾತ್ರ ಅದು ಸಹಜವಾಗಿ ಪ್ರತಿಕ್ರಿಯಿಸುತ್ತೆ.
ಆ ಸಂದರ್ಭದಲ್ಲಿ ನಿಮ್ಮಿಂದ ಏನಾದರೂ ತೊಂದರೆ ಆದರೆ ಮಾತ್ರ ಆ ಹಾವು ಕಚ್ಚುತ್ತೆ ಬಿಟ್ರೆ ನೀವೆಲ್ಲೋ ಇರ್ತೀರಿ, ನಿಮ್ಮನ್ನು ಹುಡ್ಕೊಂಡು ಬಂದು ಹಾವು ಕಚ್ಚಿ ಹೋಗೋದಿಲ್ಲ. ಅಥವಾ ಇನ್ಯಾವುದೋ ಒಂದು ಪ್ರಾಣಿ ನಿಮ್ಗೇನೋ ತೊಂದರೆ ಮಾಡುತ್ತೆ ಅಂತಂದ್ರೆ ಅದರ ಜೀವ ಭಯದಲ್ಲಿ ಮಾಡಿರುತ್ತೆ, ಉದ್ದೇಶಪೂರ್ವಕವಾಗಿ ನಿಮಗೆ ತೊಂದರೆ ಕೊಡಬೇಕು ಅಂತ ಅದೇನು ಮಾಡೋದಿಲ್ಲ. ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತಂದ್ರೆ ಈ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲನ್ನ ಕುಯ್ದ್ರಪ್ಪ, ಎಂತಹ ದುರ್ಬುದ್ಧಿ ನೋಡಿ. ನಿಮ್ದು ಯಾವುದೋ ದ್ವೇಷಕ್ಕೆ ಆ ಹಸುವಿಗೆ ಶಿಕ್ಷೆ ಕೊಡುವಂತಹ ಸನ್ನಿವೇಶ, ಇದನ್ನೆಲ್ಲ ಯಾರು ಮಾಡೋದಕ್ಕೆ ಸಾಧ್ಯ? ಮನುಷ್ಯ ಮಾತ್ರ ಮಾಡೋದಕ್ಕೆ ಸಾಧ್ಯ. ಮಿತ್ರರೇ, ಅಮೆರಿಕದಲ್ಲೂ ಕೂಡ ಈಗ ಇದೇ ಅನುಮಾನ. ಇದು ಮನುಷ್ಯ ಕಾರಣದಿಂದಾಗಿ ಕಾಡ್ಗಿಚ್ಚು ಹೊತ್ತುಕೊಂಡಿದೆ, ಇದು ಪ್ರಕೃತಿ ಸಹಜವಾಗಿ ಆದಂತಹ ಘಟನೆ ಅಲ್ಲ ಅಂತ ಅಮೆರಿಕ ಸರ್ಕಾರ ಕನಿಸೋದಕ್ಕೆ ಶುರುವಾಗಿದೆ. ಹೀಗಾಗಿ ಅವರು ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ. ಇನ್ನೊಂದು ಕಡೆ ಇಂತಹ ಘಟನೆ ಆದಂತಹ ಸಂದರ್ಭದಲ್ಲಿ ರಾಜಕೀಯ ಸಹಜವಾಗಿ ಅದರಲ್ಲಿ ಬಂದೇ ಬರುತ್ತೆ. ಯಾಕಂದ್ರೆ ಕ್ಯಾಲಿಫೋರ್ನಿಯಾದಲ್ಲಿ ಅಧಿಕಾರದಲ್ಲಿರುವಂತಹದ್ದು ಡೆಮೊಕ್ರೆಟಿಕ್ ಪಕ್ಷ, ಅಂದ್ರೆ ಬೈಡನ್ ಪಕ್ಷದ ಅಧಿಕಾರದಲ್ಲಿರುವಂತಹ ರಾಜ್ಯ ಅದು ಅವರ ಸ್ಟ್ರಾಂಗ್ ಹೋಲ್ಡ್ ಕೂಡ. ನಿರಂತರವಾಗಿ ಅವರು ಅದನ್ನು ಗೆದ್ದುಕೊಂಡು ಬರ್ತಾರೆ. ಅಲ್ಲಿ ಯಾವತ್ತೂ ಕೂಡ ರಿಪಬ್ಲಿಕನ್ ಪಕ್ಷ ಗೆದ್ದಂತಹ ಉದಾಹರಣೆಯೇ ಇಲ್ಲ. ಅಷ್ಟರ ಮಟ್ಟಿಗೆ ಕ್ಯಾಲಿಫೋರ್ನಿಯಾ ಡೆಮೊಕ್ರೆಟಿಕ್ ಪಕ್ಷದ ಭದ್ರಕೋಟೆ. ಅಲ್ಲಿ ಅಧಿಕಾರದಲ್ಲಿರುವಂತಹ ಪಕ್ಷವೇ ಅದಾಗಿರೋದ್ರಿಂದಾಗಿ ಅಲ್ಲೇ ಏನು ವ್ಯತ್ಯಾಸ ಆಗಿದೆ, ಸರ್ಕಾರ ಸರಿಯಾಗಿ ನಿಭಾಯಿಸಿಲ್ಲ ಅಂತ ಟ್ರಂಪ್ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಅಲ್ಲಿನ ಘಟನೆಗಳು ಕೂಡ ಅದನ್ನೇ ಸೂಚಿಸ್ತಾ ಇದೆ. ಯಾಕಂತಂದ್ರೆ ಈ ಕ್ಯಾಲಿಫೋರ್ನಿಯಾದಲ್ಲಿ ಈ ರೀತಿಯ ಕಾಡ್ಗಿಚ್ಚು ಆಗಾಗ ಸಂಭವಿಸ್ತಾ ಇರುತ್ತೆ. ಆದ್ರೆ ಅದನ್ನು ಬೇಗ ತಹಬದಿಗೆ ತರೋದಕ್ಕೋಸ್ಕರವಾಗಿ ಸರ್ಕಾರ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿಟ್ಕೊಂಡಿದೆ. ಒಂದು ಕಡೆ ಬೆಂಕಿ ಆರಂಭವಾಯಿತು, ನಿರಂತರವಾಗಿ ಗಾಳಿ ಬರ್ತಾ ಇರುವ ಕಾರಣದಿಂದಾಗಿ ಇದು ವ್ಯಾಪಿಸುವುದಕ್ಕೆ ಶುರುವಾಯಿತು. ಇದರ ಜೊತೆಗೆ ಮತ್ತೆ ಈಗ ಸದ್ಯಕ್ಕೆ ಕಂಡು ಬರ್ತಿರುವ ಕಾರಣ ಏನು ಕೇಳಿದ್ರೆ, ಈ ಕ್ಯಾಲಿಫೋರ್ನಿಯಾದಲ್ಲಿ ಈ ಸಮಯದಲ್ಲಿ ಸಿಕ್ಕಾಪಟ್ಟೆ ಡ್ರೈನೆಸ್ ಇರುತ್ತೆ. ವಿಪರೀತವಾಗಿ ಇಡೀ ಪ್ರದೇಶವೇ ಡ್ರೈ ಆಗಿ ಹೋಗಿರುತ್ತೆ. ಅಲ್ಲಿ ಮಾಯಿಶ್ಚರೈಸರ್ ಸ್ವಲ್ಪವೂ ಕೂಡ ಇರೋದಿಲ್ಲ. ಹೀಗಾಗಿ ಸಣ್ಣ ಬೆಂಕಿ ಕಾಣಿಸಿಕೊಂಡ್ರೂ ಕೂಡ ಅದು ವೇಗವಾಗಿ ಹಬ್ಬುತ್ತೆ. ಜೊತೆಗೆ ಗಾಳಿ ಬೀಸ್ತಾ ಇರುವ ಕಾರಣದಿಂದಾಗಿ ಇದು ತಹಬದಿಗೆ ಬರ್ತಾ ಇಲ್ಲ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವ್ಯಾಪಿಸುತ್ತಲೇ ಹೋಗ್ತಾ ಇದೆ. ಇದು ಎಂಡ್ ಆಗೋದಿಲ್ಲ. ಈಗ $150 ಬಿಲಿಯನ್ ನಷ್ಟ ಆಗಿದೆ ಅಂತ ಅಂದಾಜು ಮಾಡಲಾಗಿದೆ. ಇದಿಷ್ಟಕ್ಕೆ ನಿಲ್ಲುತ್ತಾ? ಇದು ಮುಂದೆ $300 ಬಿಲಿಯನ್ ಕೂಡ ಏರಿಕೆ ಆಗಬಹುದು. ಈ ಬೆಂಕಿ ಇನ್ನಷ್ಟು ಪ್ರದೇಶಕ್ಕೆ ವ್ಯಾಪಿಸಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಈಗಾಗಲೇ 1,53,000 ಮಂದಿಯನ್ನ ಸ್ಥಳಾಂತರ ಮಾಡಲಾಗಿದೆ. ಆ ಪ್ರದೇಶದಿಂದ ಬೇರೆ ಪ್ರದೇಶಕ್ಕೆ ಸ್ಥಳಾಂತರ ಮಾಡಲಾಗಿದೆ. 24 ಮಂದಿ ಈಗಾಗಲೇ ಸಾವಿಗೀಡಾಗಿದ್ದಾರೆ. ಜೊತೆಗೆ 57,000 ಕಟ್ಟಡಗಳು ಅಪಾಯದ ಅಂಚಿನಲ್ಲಿವೆ. ಅವು ಬೆಂಕಿಗೆ ಆಹುತಿ ಆಗಬಹುದು ಅಂತ ಅಂದಾಜು ಮಾಡಲಾಗಿದೆ. ಅಂದ್ರೆ ಅದರವರೆಗೆ ಬೆಂಕಿ ನಂದಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಈಗಾಗಲೇ 12,000ಕ್ಕೂ ಹೆಚ್ಚು ಕಟ್ಟಡಗಳು ಭಸ್ಮ ಆಗಿ ಹೋಗಿದ್ದಾವೆ. ಅದನ್ನ ರೀಬಿಲ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಅಂದಾಜಿನ ಪ್ರಕಾರ ಈಗೇನು ನಗರ ಪ್ರದೇಶದಲ್ಲಿ ಹಾನಿಯಾಗಿದೆಯಲ್ಲ, ಇದನ್ನ ಪುನಃ ನಿರ್ಮಾಣ ಮಾಡೋದಕ್ಕೆ ಕನಿಷ್ಠ 15 ವರ್ಷಗಳ ಕಾಲ ಬೇಕು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಕೆಲ ಏರಿಯಾಗಳಲ್ಲಿ 10 ವರ್ಷದಲ್ಲಿ ಪುನರ್ ನಿರ್ಮಾಣ ಮಾಡಬಹುದು. ಇನ್ನು ಕೆಲ ಏರಿಯಾದಲ್ಲಿ ಆದಂತಹ ಹಾನಿಯನ್ನು ಸರಿಪಡಿಸೋದಕ್ಕೆ ಕನಿಷ್ಠ 15 ವರ್ಷ ಬೇಕು ಅಂತ ಅಲ್ಲಿನ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಮಿತ್ರರೇ 23,600 ಎಕರೆ ಜಾಗದಷ್ಟು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿ ಹೋಗಿದೆ. ಅಷ್ಟು ಪ್ರಮಾಣದಲ್ಲಿ ಕಾಡ್ಗಿಚ್ಚು ವ್ಯಾಪಿಸಿದೆ. ಮಿತ್ರರೇ, ಇದು ಟ್ರಂಪ್ ಪಾಲಿಗೆ ನಿಜಕ್ಕೂ ಕೂಡ ದುರ್ಘಟನೆ. ಯಾಕೆಂತಂದ್ರೆ ಟ್ರಂಪ್ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆಯೇ ಈ ಘಟನೆ ಸಂಭವಿಸಿದೆ. ಟ್ರಂಪ್ ಅಮೆರಿಕದಲ್ಲಿ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಸುಧಾರಣೆಯನ್ನು ಮಾಡಬೇಕು, ಟ್ಯಾಕ್ಸ್ ನಲ್ಲಿ ರಿಫಾರ್ಮ್ ಮಾಡಬೇಕು, ಅನೇಕ ಉದ್ದೇಶವನ್ನು ಇಟ್ಟುಕೊಂಡಿದ್ರು. ಆದರೆ ಟ್ರಂಪ್ ಬರೋದಕ್ಕೆ ಮುಂಚೆ ಆದಂತಹ ಈ ಘಟನೆ ಅವರಿಗೆ ಒಂದು ರೀತಿಯಲ್ಲಿ ಬರೆ ಹಾಕದಾಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಕ್ಯಾಲಿಫೋರ್ನಿಯಾ ಅಮೆರಿಕಾಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ನಾನಾಗ್ಲೇ ಹೇಳಿದೆ GDPಗೆ ಎಷ್ಟು ಕೊಡುಗೆ ಇದೆ ಅಂತ. ಎರಡನೇದಾಗಿ ಮಿತ್ರರೇ, ಈ ಕ್ಯಾಲಿಫೋರ್ನಿಯಾದಲ್ಲಿ ಪ್ರಮುಖವಾದಂತಹ ಕಂಪನಿಗಳಿದಾವೆ. ಅಮೆರಿಕದ ಆರ್ಥಿಕತೆಗೆ ಬೆನ್ನೆಲುಬು ಅಂತ ಕರೆಸಿಕೊಂಡಂತಹ ಕಂಪನಿಗಳು ಅಲ್ಲೇ ಇರುವಂತಹದ್ದು. ಉದಾಹರಣೆಗೆ ಮೈಕ್ರೋಸಾಫ್ಟ್ ಇರಬಹುದು, ಗೂಗಲ್ ಇರಬಹುದು, ಆಪಲ್ ಇರಬಹುದು, ಮೆಟಾ, ಟೆಸ್ಲಾ, ಹೀಗೆ ಅನೇಕ ಕಂಪನಿಗಳು ಇದೇ ರಾಜ್ಯದಲ್ಲಿರುವಂತಹದ್ದು. ಅದರ ಪ್ರಮುಖ ಹೆಡ್ ಕ್ವಾರ್ಟರ್ಸ್ಗಳು ಕೂಡ ಅಲ್ಲೇ ಇದಾವೆ. ನಾಳೆ ಈ ಬೆಂಕಿ ವ್ಯಾಪಿಸ್ತಾ ಇನ್ನೂ ಹೆಚ್ಚಾಗಿದ್ದೆ ಆದ್ರೆ ಇಡೀ ಅಮೆರಿಕದ ಬಿಸ್ನೆಸ್ ಸಾಮ್ರಾಜ್ಯಕ್ಕೆ ಧಕ್ಕೆ ಆಗಬಹುದು. ಈ ಒಂದು ಅಂದಾಜು ಕೂಡ ಇದೆ. ಹೀಗಾಗಿ ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ಈ ಬೆಂಕಿಯನ್ನು ನಂದಿಸೋದಕ್ಕೆ ಪ್ರಯತ್ನ ಮಾಡುತ್ತಲೇ ಇದೆ. ಆದರೆ ಯಶಸ್ಸು ಸಿಗ್ತಾ ಇಲ್ಲ. ನಿರಂತರವಾಗಿ ಹೆಲಿಕಾಪ್ಟರ್ ನಲ್ಲಿ ತಂದು ನೀರನ್ನು ಸುರಿಯಲಾಗ್ತಾ ಇದೆ. ಆದರೆ ಮಿತ್ರರೇ, ಒಂದು ಕಡೆ ನೀರು ಸುರಿತಾ ಇದ್ರೆ ಅದು ವ್ಯಾಪಿಸಿದಂತಹ ಬೆಂಕಿಗೆ ಸರಿಸಮವಾಗ್ತಾ ಇಲ್ಲ. ನೀವು ಸಣ್ಣ ಬೆಂಕಿ ಇದ್ರೆ ಸ್ವಲ್ಪ ನೀರು ಹಾಕಿದ್ರೆ ನಂದು ಹೋಗುತ್ತೆ. ಒಂದು 4-6 ಎಕರೆಗೆ ಬೆಂಕಿ ಹಬ್ಬಿದ್ರೆ ಅದನ್ನ ನಂದಿಸುವಂತಹದ್ದು ಸಾಧ್ಯ ಆಗುತ್ತೆ. ಆದ್ರೆ ಇದು ಸಾವಿರಾರು ಎಕರೆಗೆ ವಿಸ್ತರಿಸಿದೆ. ಜೊತೆಗೆ ಒಂದೇ ಪ್ರದೇಶದಲ್ಲೂ ಅಲ್ಲ, 4 ವಿಭಿನ್ನ ಪ್ರದೇಶದಲ್ಲಿ ಬೆಂಕಿ ಆವರಿಸೋದಕ್ಕೆ ಶುರುವಾಗಿದೆ. ಹೀಗಾಗಿ ಇದು ದೊಡ್ಡ ಪ್ರಮಾಣದಲ್ಲಿ ಇನ್ನೂ ವ್ಯಾಪಿಸಬಹುದು. ಮನುಷ್ಯ ನಂದಿಸುವಂತಹದ್ದು ಬಹಳ ಕಷ್ಟ. ಪ್ರಕೃತಿಯೇ ಮನಸ್ಸು ಮಾಡಿದ್ರೆ, ಮಳೆ ಬಂದಿದ್ದೆ ಆದ್ರೆ ಬೆಂಕಿ ನಂದೋದಕ್ಕೆ ಸಾಧ್ಯತೆಗಳಿರುತ್ತೆ. ಆದ್ರೆ ಅಂತಹ ವಾತಾವರಣವೂ ಕೂಡ ಇಲ್ಲ. ವಿಪರೀತವಾಗಿ ಗಾಳಿ ಬೀಸ್ತಿರುವಂತಹ ಸಂದರ್ಭದಲ್ಲಿ ಮಳೆ ಬರುವ ಸಾಧ್ಯತೆಯೂ ಕೂಡ ಕಡಿಮೆ ಇರುತ್ತೆ. ಹೀಗಾಗಿ ಈಗ ದೇವರ ಮೊರೆ ಹೋಗೋದು ಬಿಟ್ರೆ ಅಮೆರಿಕದ ಜನರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಜೊತೆಗೆ ಮಿತ್ರರೇ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೆಲವೊಂದಷ್ಟು ವಿಡಿಯೋಗಳು ಹರಿದಾಡ್ತಾ ಇದೆ. ಹಾಲಿವುಡ್ ಭಸ್ಮ ಆಗಿ ಹೋಗ್ತಾ ಇದೆ, ಹಾಲಿವುಡ್ಗೆ ಬೆಂಕಿ ಬಿದ್ದಿದೆ ಅಂತ. ಮಿತ್ರರೇ, ಅದು ಸುಳ್ಳು. ಕ್ಯಾಲಿಫೋರ್ನಿಯಾದಲ್ಲಿ ಹಾಲಿವುಡ್ ಇರುವಂತಹದ್ದು ನಿಜ. ಹಾಲಿವುಡ್ ಅಂತಂದ್ರೆ ಅದು ಕ್ಯಾಲಿಫೋರ್ನಿಯಾ, ಅದು ಸತ್ಯ. ಆದ್ರೆ ಒಂದು ಹಾಲಿವುಡ್ ನ ಐಕಾನಿಕ್ ಲೋಗೋ ಇದೆಯಲ್ಲ, ಅದು ಸುಟ್ಟು ಹೋಗಿದೆ ಹೀಗಂತ ಬಿಂಬಿಸಲಾಗ್ತಾ ಇದೆ. ಅದೆಲ್ಲವೂ ಕೂಡ AI ವಿಡಿಯೋ.
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋಗಳನ್ನು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿಸಲಾಗ್ತಾ ಇದೆ. ಅದೆಲ್ಲವೂ ಕೂಡ ಸುಳ್ಳು. ಈ ಕಾಡ್ಗಿಚ್ಚಿನ ವಿಚಾರದಲ್ಲಿ ಅರ್ಧ ಸತ್ಯ ಜನರಿಗೆ ತಿಳಿತಾ ಇದ್ರೆ ಇನ್ನು ಅರ್ಧ ವಿಚಾರಗಳು ಸುಳ್ಳಾಗಿದ್ದಾವೆ. ಎಲ್ಲ ವಿಡಿಯೋಗಳು ಸತ್ಯ ಅಲ್ಲ, ಅದೆಲ್ಲವೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ವಿಡಿಯೋಗಳು. ಅದನ್ನು ವಿಪರೀತವಾಗಿ ಸ್ಪ್ರೆಡ್ ಮಾಡಲಾಗ್ತಾ ಇದೆ. ಹಾಲಿವುಡ್ ಐಕಾನಿಕ್ ಲೋಗೋಗೆ ಇವತ್ತಿಗೂ ಕೂಡ ಏನು ತೊಂದರೆ ಆಗಿಲ್ಲ. ಆದ್ರೆ ಹಾಲಿವುಡ್ಗೆ ಯಾವ ರೂಪದಲ್ಲಿ ಈ ಬೆಂಕಿ ಅವಘಡ ಎಫೆಕ್ಟ್ ಮಾಡಿದೆ ಅಂತಂದ್ರೆ, ಹಾಲಿವುಡ್ನ ಪ್ರಮುಖ ನಾಯಕ ನಟರು ಜೊತೆಗೆ ಪ್ರೊಡ್ಯೂಸರ್ಗಳಿರಬಹುದು, ಇವರೆಲ್ಲರ ಮನೆ ಕೂಡ ಬೆಂಕಿಗೆ ಆಹುತಿಯಾಗಿದೆ. ನೂರಾರು ನಟ ನಟಿಯರ ಮನೆಗಳು ಬೆಂಕಿಗೆ ಆಹುತಿಯಾಗಿದೆ. ಇವತ್ತು ಪ್ರೀತಿ ಝಂಟಾ ಕೂಡ ಬಾಲಿವುಡ್ನ ಖ್ಯಾತ ನಟಿ, ಅವರು ಕೂಡ ಇದೇ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ವಾಸ ಇದ್ರು ತನ್ನ ಫ್ಯಾಮಿಲಿ ಜೊತೆಗೆ. ಅವರು ಇವತ್ತು ಟ್ವೀಟ್ ಮಾಡಿ ಹೇಳಿದ್ದಾರೆ, ತುಂಬಾ ಆಘಾತಕಾರಿಯಾದಂತಹ ಘಟನೆ ಸಂಭವಿಸಿದೆ, ಆದರೆ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿದ್ದೀವಿ, ನಮಗೇನು ತೊಂದರೆ ಆಗಿಲ್ಲ, ನಾವಿದ್ದಂತಹ ಪ್ರದೇಶದಲ್ಲಿ ಯಾವುದೇ ಅವಘಡಗಳು ಸಂಭವಿಸಿಲ್ಲ, ಆದರೆ ಭಯದ ವಾತಾವರಣ ಇದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಈ ರೀತಿಯಾಗಿ ಭಾರತೀಯರು ಕೂಡ ಅನೇಕರು ಈ ಪ್ರದೇಶದಲ್ಲಿ ವಾಸ ಇದ್ರು, ಅವರೆಲ್ಲರಿಗೂ ಕೂಡ ಸ್ವಲ್ಪ ಸಮಸ್ಯೆಗಳಾಗಿದ್ದಾವೆ. ಆದರೆ ಅಲ್ಲಿ ಸರ್ಕಾರ ಎಲ್ಲರನ್ನೂ ಸ್ಥಳಾಂತರ ಮಾಡುವಂತಹ ಕೆಲಸ ಮಾಡ್ತಾ ಇದೆ. ಇದೆಲ್ಲ ಅಮೆರಿಕದಲ್ಲಾದಂತಹ ಘಟನೆ. ಈ ಘಟನೆಯಿಂದ ಭಾರತವೂ ಕೂಡ ಒಂದಷ್ಟು ಪಾಠವನ್ನು ಕಲಿಬೇಕು. ನಾವು ಕೂಡ ಸ್ವಲ್ಪ ಸಿದ್ಧರಾಗಿರಬೇಕು. ಯಾಕೆ ಗೊತ್ತಾ, ಭಾರತದ ಉತ್ತರಾಖಂಡದಲ್ಲಿ ಅತಿ ಹೆಚ್ಚು ಕಾಡ್ಗಿಚ್ಚು ಸಂಭವಿಸುತ್ತೆ. ಅಲ್ಲಿ ಕೆಲ ಏರಿಯಾಗಳಲ್ಲಿ ರೈತರೇ ಬೆಂಕಿ ಕೊಟ್ಬಿಟ್ಟಿರ್ತಾರೆ. ಅದು ನಂತರ ಕಾಡ್ಗಿಚ್ಚಾಗಿ ವ್ಯಾಪಿಸೋದಕ್ಕೆ ಶುರುವಾಗುತ್ತೆ. ಇಂತಹ ಸಂದರ್ಭಗಳಲ್ಲಿ ನಮ್ಮ ಸರ್ಕಾರಗಳು ಎಚ್ಚರದಿಂದಿರಬೇಕು. ನಾವೇನ್ ಮಾಡಬೇಕು, ಬೆಂಕಿ ಅವಘಡ ಸಂಭವಿಸಿದ್ರೆ ಅದನ್ನ ನಂದಿಸೋದು ಹೇಗೆ, ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗೋದಕ್ಕೆ ಮುಂಚೆ ಅದನ್ನ ನಂದಿಸೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಇದರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು. ನಾವು ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇದೆ. ಯಾಕೆಂತಂದ್ರೆ ಇದು ಇಡೀ ಮನುಷ್ಯ ಕುಲಕ್ಕೆ ಒಂದು ಪಾಠವಾದಂತಹ ಘಟನೆ. ಯಾವ ದೇಶದಲ್ಲಿ ಕಾಡ್ಗಿಚ್ಚು ಸಂಭವಿಸುತ್ತೋ ಆ ಎಲ್ಲ ದೇಶಗಳು ಕೂಡ ಇದಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅಂತ ಪ್ರಕೃತಿಯೇ ನಮಗೆ ಪಾಠ ಮಾಡಿದೆ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಯಾಕೆಂತಂದ್ರೆ ಮನುಷ್ಯ ಇಂತಹದೊಂದು ಕಾಡ್ಗಿಚ್ಚನ್ನು ನೋಡಿಯೇ ಇರಲಿಲ್ಲ. ಆ ಪ್ರಮಾಣದಲ್ಲಿ ಅಮೆರಿಕದಲ್ಲಿ ಕಾಡ್ಗಿಚ್ಚು ಸಂಭವಿಸಿದೆ. ಮಿತ್ರರೇ, ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ